ಪಾಲಿಗೆ ಸಿಂಹ ಸ್ವಪ್ನವಾಗಿರುವಂತ ಲೋಕಾಯುಕ್ತ ಸಮಸ್ಯೆಯೇ ಭ್ರಷ್ಟಾಚಾರ ಕೂಪವಾದ್ರೆ ಇನ್ನು ಬೆಳೆಯನ್ನು ಮಾಡಿ ಅದನ್ನ ಬೆಳೆ ರಕ್ಷಣೆ ಮಾಡಲು ನಾವು ಬೇಲಿಯನ್ನು ನಿರ್ಮಾಣ ಮಾಡಿದ್ರೆ ಆ ಬೇಲಿಯೇ ಹೋಗಿ ಬೆಳೆಯನ್ನು ಮೇದ್ರೆ ಇನ್ನು ಬೆಳೆಯನ್ನು ರಕ್ಷಣೆ ಮಾಡೋರು ಯಾರು? ಇವತ್ತು ಕೋಲಾರ ಜಿಲ್ಲಾದ್ಯಂತ ಅಲ್ಲ, ರಾಜ್ಯಾದ್ಯಂತ ಏನು ಇವತ್ತು ಲೋಕಾಯುಕ್ತ ದಾಳಿ ನಡೀತಾನೆ ಇದೆ. ಏನ್ 10,000 ತಗೊಂಡ್ರು, 20,000 ತಗೊಂಡ್ರು, ಭೂ ಪರಿವರ್ತನೆಗೆ ತಗೊಂಡ್ರು, ಲಂಚ ತಗೊಂಡ್ರು, ಪೆಟ್ರೋಲ್ ಬಂಕ್ ಅಲ್ಲಿ ತಗೊಂಡ್ರು ಅಂತೇಳಿ ಪೊಲೀಸ್ ಇಲಾಖೆಯಿಂದ ಹಿಡಿದು ಕಂದಾಯ ಸರ್ವೆ ಎಲ್ಲಾ ಇಲಾಖೆ ಮೇಲೂ ಲೋಕಾಯುಕ್ತ ದಾಳಿ ಮಾಡ್ತಾ ಇದೆ. ಆ ಲೋಕಾಯುಕ್ತದಲ್ಲೇ ಉಳುಕು, ಆ ಲೋಕಾಯುಕ್ತ ಭ್ರಷ್ಟಾಚಾರ ಇದ್ರೆ ಇನ್ನು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಾರ ಯಾರು? ಯಾಕಂದ್ರೆ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳು ನೋಡ್ತಾ ಇದ್ದೀವಿ, ಬೆಂಗಳೂರಲ್ಲಿ ಒಬ್ಬ ಕಾನ್ಸ್ಟೇಬಲ್ 100 ಕೋಟಿ ರೂಪಾಯಿ ವಾರಸದಾರ ಅಂತೆ. ಇನ್ನು ಎಷ್ಟು ಇನ್ಕಮ್ ಬರ್ಬೇಕು ಅವನಿಗೆ? ಆ ಲೋಕಾಯುಕ್ತ ಪಿಸಿ ಒಬ್ಬ ಕಾನ್ಸ್ಟೇಬಲ್ ಇದೆ. ಅದರ ಜೊತೆಗೆ ಇವತ್ತು ಕೋಲಾರ ಜಿಲ್ಲಾದ್ಯಂತ ಇವತ್ತು ಭ್ರಷ್ಟರ ಬೇಟೆ ಆಡ್ತಾ ಇದ್ದೀರಲ್ಲ, ನಾವು ಲಂಚ ಕೊಡೋ ವ್ಯಕ್ತಿ ನಮ್ಗೆ ಎಲ್ಲಿ ಬರ್ತದೆ? ನಾವು ಒಬ್ಬ ಅಧಿಕಾರಿಗೆ ಲಂಚ ಕೊಡೋಕ್ ಹೋದ್ರೆ ನಾನು ಭ್ರಷ್ಟ ತಾನೆ, ಅದನ್ನ ಕ್ವಶನ್ ಯಾಕೆ ಮಾಡಬಾರ್ದು? ಅಧಿಕಾರಿಗಳು ಮಾತ್ರ ಭ್ರಷ್ಟ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಲೋಕಾಯುಕ್ತರು ದಾಳಿ ಮಾಡ್ತಾ ಇದಾರೆ, ಅವರೆಲ್ಲಾ ಪ್ರೋಸೆಸ್ ಅಲ್ಲಿ ಮಾಡಿ ಅವ್ರು ಜೈಲಿಗೆ ಕಳಿಸ್ತಾ ಇದಾರಲ್ಲ, ಆದ್ರೆ ಲಂಚ ಕೊಡುವಂತ ವ್ಯಕ್ತಿ ಮೇಲೆ ಯಾಕೆ ಕ್ರಿಮಿನಲ್ ಕೇಸ್ ಹಾಕ್ಬಾರ್ದು? ಅವ್ರನ್ನ ಎಲ್ಲಿದ್ದ ಅಮೌಂಟ್ ಬಂತ ಅಂತ ಹೇಳಿ ಅದನ್ನ ಯಾಕೆ ತನಿಖೆ ಮಾಡಬಾರ್ದು? ಆದ್ರೆ ಇವತ್ತು ಕೋಲಾರ ಜಿಲ್ಲಾದ್ಯಂತ ಎಲ್ಲಾ ಸರ್ಕಾರಿ ಅಧಿಕಾರಿಗಳು ನಡುತ್ತಾ ಇದ್ದಾರೆ, ಯಾಕಪ್ಪ ಬೇಕು ಅಂತೇಳಿ ಭೂ ಪರಿವರ್ತನೆ ತಗೊಂತಾರೆ. ಅದು ಏನ್ ಗೊತ್ತಾ, ಇದು ಸ್ವಯಂ ಪ್ರೇರಿತವಾಗಿ ಅಧಿಕಾರಿಗಳ ಮಧ್ಯೆ ನಡೀತಾ ಇರುವ ನೇರ ಹೋರಾಟ ಇದು. ನನ್ನ ಇಡಿ ಆಯ್ತು, ನಂದು ಲೋಕಾಯುಕ್ತ ದಾಳಿ ಆಯ್ತು, ನೀವು ಸಹ ಅವನು ಪಾಲವರು ಇವನ್ ಪಾಲವ್ರ ಮೇಲೆ ಇವನ್ ಪಾಲವ್ರ ಅವತ್ತ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎಲ್ಲಾ ಅಧಿಕಾರಿಗಳ ಮೇಲೆ ಇವತ್ತು ದಾಳಿ ಆಗ್ತಾ ಇದೆ. ಇವತ್ತು ಒಬ್ಬ ಅಧಿಕಾರಿ, ಒಂದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಒಬ್ಬ ಕಂದಾಯ ಇರ್ಬೋದು, ಒಂದು ಸರ್ವೆ ಇರ್ಬೋದು, ಒಂದು ಅಬಕಾರಿ ಇರ್ಬೋದು, ಯಾವುದೇ ಇಲಾಖೆಗೆ ಬರ್ಬೇಕಾದ್ರೆ ಆ ಇಲಾಖೆಯ ಇರುವಂತಹ ಅಧಿಕಾರಿ ಲಕ್ಷ ಲಂಚ ಕೊಟ್ಟು ಬರ್ಬೇಕು. ಯಾರಿಗೆ ಕೊಡ್ಬೇಕು? ಇಲ್ಲಿನ ಜನಪ್ರತಿನಿಧಿಗೆ ಕೊಡ್ಬೇಕು. ಜನಪ್ರತಿನಿಧಿಗಳನ್ನ ನೇರವಾಗಿ ನೀವನ್ನು ಭ್ರಷ್ಟರು ಅವ್ರ ಮೇಲೆ ಯಾಕೆ ನೀವು ನೇರವಾಗಿ ಅವ್ರನ್ನ ಯಾಕೆ ನೀವು ಟಾರ್ಗೆಟ್ ಮಾಡ್ತಾ ಇಲ್ಲ? ಅವರು 106 ಕೋಟಿ ತಿಂದಲ್ಲಿ ಇವತ್ತು ಕೋಲಾರ ಜಿಲ್ಲೆಯಾದ್ಯಂತ ಎಲ್ಲಾ ಶಾಸಕರು, ಸಂಸದರು ನೇರವಾಗಿ ಆರೋಪ ಮಾಡ್ತಾರೆ, ಆ ಇಲಾಖೆಯಲ್ಲಿ ಅಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ, ಈ ಇಲಾಖೆಯಲ್ಲಿ ಇಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ, ಅದಂಗ ಇದಂಗ. ಅದನ್ನೇ ಸಮೂಟ ಕೇಸ್ ಅಂತೇಳಿ ಆ ಜನಪ್ರತಿನಿಧಿಗಳ ಮೇಲೆ ಯಾಕೆ ನೀವು ಕೇಸ್ ದಾಖಲು ಮಾಡಬಾರ್ದು? ಜನಪ್ರತಿನಿಧಿಗಳು ಸರಿ ಹೋದ್ರೆ ಅಧಿಕಾರಿಗಳು ಸರಿ ಹೋಗ್ತಾರೆ, ಅಧಿಕಾರಿಗಳು ಸರಿ ಹೋದ್ರೆ ನಮ್ಮ ಸಾಮಾನ್ಯರ ಕೆಲಸ ಕಾರ್ಯಗಳಿಗೆ ಯಾವುದೇ ಲಂಚ ಇಲ್ಲದೆ ಕೆಲಸ ಆಗ್ತದೆ. ಒಟ್ಟಾರೆಯಾಗಿ ನಾವ್ ಹೇಳ್ತಾ ಇರೋದೇನ್ ಗೊತ್ತಾ, ಲೋಕಾಯುಕ್ತ ಸಮಸ್ಯೆ ಭ್ರಷ್ಟಾಚಾರ ಮುಕ್ತ ಆಗ್ಬೇಕು. ಆ ಭ್ರಷ್ಟಾಚಾರ ಮುಕ್ತ ಆಗ್ಬೇಕಾದ್ರೆ ಮೊದಲು ನಾವು ಖಂಡಿತ ನೇರವಾಗಿ ಹೇಳ್ತಾ ಇದ್ದೀವಿ, ಜನಪ್ರತಿನಿಧಿಗಳ ಮೇಲೆ ಆ ಭ್ರಷ್ಟಾಚಾರ ಆರೋಪ ಇದೆ, ಅವ್ರ ಮೇಲೆ ನೀವು ದಾಳಿ ಮಾಡ್ರಿ, ಅವರನ್ನ ಕೇಸ್ ಹಾಕ್ರಿ. ಅದರ ಜೊತೆಗೆ ನಾನು ಏನು ಅಧಿಕಾರಿಗಳು ಲಂಚ ಕೊಟ್ಟು ಅದನ್ನ ಆಡಿಯೋ ಮಾಡ್ಕೊಂಡು ನಾನು ಅದರ ಉತ್ತರ ಅವ್ರ ಹೆಸರು ಹೇಳಿ, ಇವ್ರ ಹೆಸರು ಹೇಳಿ, ಆ ಒತ್ತಡ ಹಾಕೊಂಡು ಆ ಹೆಸರಲ್ಲಿ ನಾರಾಯಣಗೌಡರು ಅಂತೇಳಿ ಬಂದ್ರೆ ಸಾಕು, ನಾರಾಯಣಗೌಡ್ರ ಹೆಸರಿದೆ, ಅವ್ರ ಮೇಲೆ ಕೇಸ್ ಹಾಕ್ರಿ. ಇದು ಯಾವ ನ್ಯಾಯ ಸ್ವಾಮಿ? ಲೋಕಾಯುಕ್ತ ಅಂದ್ರೆ ಇಡೀ ರಾಜ್ಯದ ಜನರ ಅದರ ಮೇಲೆ ಅಪಾರವಾದ ನಂಬಿಕೆ ಇದೆ, ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡ್ತಾರೆ, ಭ್ರಷ್ಟರಿಗೆ ಸಿಂಹ ಸ್ವಪ್ನ ಆಗ್ತಾರೆ ಅಂದ್ರೆ ನೀವೇ ಭ್ರಷ್ಟ ಆಗ್ಬಿಟ್ರೆ ಇನ್ನು ಯಾರು ಸ್ವಾಮಿ ರಕ್ಷಣೆ ಮಾಡೋದು? ಅದಕ್ಕೆ ಹೇಳ್ತಾ ಇದ್ವಿ, ಲೋಕಾಯುಕ್ತ ಕೇಸುಗಳು ಏನು ಅಧಿಕಾರಿಗಳ ಮೇಲೆ ದಾಳಿ ಮಾಡ್ತಾ ಇದ್ರೆ, ಅಧಿಕಾರಿಗಳು ದಾಳಿ ಮಾಡುವ ಮೊದಲು ನಾವು ಯಾರು ಲಂಚ ಕೊಡಕ್ ಹೋಗ್ತೀರಾ ಅವ್ರ ಮನ್ನು A1 ಮಾಡಿ, ಆಮೇಲೆ ಅಧಿಕಾರಿಗಳು ಮಾಡಿ. ನಾನು ಲಂಚ ಕೊಡಕ್ ಹೋದ್ರೆ ಅಂತಾನೆ ನೀವು ಲಂಚ ತಗೊಳ್ಳೋದು. ನಾವು ಕೊಡಲ್ಲ ಅಂತ ಹೇಳಿದ್ರೆ ಆಗಲ್ಲ. ಈಗ DC ಇದ್ದಾರೆ, ಅದಕ್ಕೆ ಮೇಲಧಿಕಾರಿಗಳಿದ್ದಾರೆ, ಎಲ್ಲ ಇದ್ದಾರೆ. ಸರ್ಕಾರವೇ ಭ್ರಷ್ಟಾಚಾರದ ಕೂಪವಾಗಿರುವಾಗ ಇನ್ನು ಅಧಿಕಾರಿಗಳು ಯಾವ ಮಟ್ಟಕ್ಕೆ ಇರ್ತಾರೆ ಅಂತ ನಾವು ಯೋಚನೆ ಮಾಡ್ಬೇಕಾಗಿದೆ. ಅದಕ್ಕೋಸ್ಕರ ಲೋಕಾಯುಕ್ತ ಸಮಸ್ಯೆಗೆ ನಮ್ಮ ರೈತ ಸಂಘದಿಂದ ಒಂದು ಮನವಿ ಮಾಡ್ತಾ ಇದ್ದೀವಿ. ನೀವು ಭ್ರಷ್ಟರ ಬೇಟೆ ಆಡ್ತಾ ಇರೋದಕ್ಕೆ ನಮ್ಮ ಸಂಪೂರ್ಣ ಸರ್ಕಾರ ಇದೆ, ಆದ್ರೆ ನಿಮ್ಮ ಇಲಾಖೆಯಲ್ಲಿರುವಂತಹ ಭ್ರಷ್ಟರಿಗೆ ಕಡಿವಾಣ ಹಾಕಿ. ಬೆಳೆ ರಕ್ಷಣೆ ಮಾಡ್ಬೇಕಾಗಿರೋದು ಬೇಲಿನೇ ಕಿತ್ಕೊಂಡೋಗಿ ಬೆಳೆ ತಿಂದಾಕಿದ್ರೆ ಇನ್ನು ಆ ಬೆಳೆಗೆ ಅದಕ್ಕೆ ಇದೇ ಇರಲ್ಲ. ಅದಕ್ಕೋಸ್ಕರ ಲೋಕಾಯುಕ್ತ ಸಂಸ್ಥೆಯಲ್ಲಿರುವ ಭ್ರಷ್ಟರ ಒಂದು ಕೂಪವಾಗಿದೆ, ಅದನ್ನ ಈ ಕೂಡಲೇ ತನಿಖೆ ಮಾಡಲು ಒಂದು ನಿವೃತ್ತ ನ್ಯಾಯಾಧೀಶರ ಒಂದು ತಂಡವನ್ನು ರಚನೆ ಮಾಡಿ ಲೋಕಾಯುಕ್ತವನ್ನು ಮೊದಲು ಕ್ಲೀನ್ ಶೀಟ್ ಮಾಡಿ ಭ್ರಷ್ಟಾಚಾರ ಮುಕ್ತ ಮಾಡಿ, ಆನಂತರ ನಾವು ಯಾರು ಲಂಚ ಕೊಡಕ್ ಹೋಗ್ತೀರಿ ಅವ್ರನ್ನ ಫಸ್ಟ್ ಅಪರಾಧಿ ಅಂತ ಮಾಡಿ, ಆನಂತರ ಅಧಿಕಾರಿಗಳು ಮಾಡಿ. ಈ ವ್ಯವಸ್ಥೆ ಸರಿ ಹೋಗ್ಬೇಕಾದ್ರೆ ಮೊದಲು ರಾಜಕಾರಣಿಗಳ ಮೇಲೆ ಒಂದು ಕೂಪ ಏನು ಆರೋಪ ಇದೆ ಆ ಭ್ರಷ್ಟ ರಾಜಕಾರಣಿಗಳ ಮೇಲೆ ಮಾಡಿ, ಆನಂತರ ನಾವು ಯಾರು ಲಂಚ ಅವ್ರ ಮೇಲೆ ಮಾಡಿ, ಆಮೇಲೆ ಅಧಿಕಾರಿಗಳು ಮಾಡಿ. ಒಟ್ಟಾರೆಯಾಗಿ ಮುಕ್ತವಾಗಿ ಅಧಿಕಾರಿಗಳು ಕೆಲಸ ಮಾಡಬೇಕಾದ್ರೆ ಕೆಲಸಕ್ಕೆ ಅಂದ್ರೆ ಅವರು ಯಾವ್ದು ಕೆಲಸಕ್ಕೆ ನಿಯೋಜನೆ ಆಗ್ತಾರೆ ಅಲ್ಲಲ್ಲಿ ಭ್ರಷ್ಟಾಚಾರ ಹಣದ ದಂಧೆ ನಿಲ್ಲಬೇಕು ಅಂತೇಳಿ ಈ ಮೂಲಕ ನಾವು
ಸಾರ್ವಜನಿಕರಲ್ಲಿ, ಪ್ರಜ್ಞಾವಂತರಲ್ಲಿ, ಪ್ರಾಮಾಣಿಕರಲ್ಲಿ ಮನವಿ ಮಾಡ್ತಾ ಇದೀವಿ. ಲೋಕಾಯುಕ್ತ ಸಂಸ್ಥೆನ ಭ್ರಷ್ಟಾಚಾರ, ಯಾಕಂದ್ರೆ ನಾನು ಹೇಳ್ತಾ ಇಲ್ಲ, ನಮ್ಮ ಮಾಧ್ಯಮ ಮಿತ್ರರ ಮಾಧ್ಯಮದಲ್ಲೇ ನಿರಂತರವಾಗಿ ವಿಚಾರ ಆಗ್ತಾರಿಂದ ದಯವಿಟ್ಟು ಮೊದಲು ಲೋಕಾಯುಕ್ತ ಸಂಸ್ಥೆ ಭ್ರಷ್ಟಾಚಾರ ಮುಕ್ತವಾಗಿ, ಆ ನಂತರ ಭ್ರಷ್ಟರನ್ನು ಮಾಡುವಂತ ಯಾರು ಲಂಚ ಕೊಡ್ತಾರೋ ಅವರು ಅಪರಾಧಿಗಳಾಗ್ಲಿ, ಆ ನಂತರ ಅಧಿಕಾರಿಗಳನ್ನ ಅಪರಾಧಿ ಮಾಡಿ ಅಂತೇಳಿ ಮನವಿ ಮಾಡಿ. ಅವರ ಪ್ರಕಾರ ಭ್ರಷ್ಟಾಚಾರ ನಿಲ್ಬೇಕಂದ್ರೆ ಲಂಚ ಕೊಡೋದು ನಿಲ್ಬೇಕಾಗುತ್ತೆ. ಅಲ್ಲ, ಲಂಚ ಕೊಡೋದಲ್ಲ. ಈಗ ನಾನು ಒಬ್ಬ ಅಧಿಕಾರಿಗೆ 10,000 ರೂಪಾಯಿ ಲಂಚ ಕೊಡ್ಬೇಕಾದ್ರೆ ನಾನು ಎಲ್ಲಿ ಬರ್ತದೆ 10,000 ರೂಪಾಯಿ? ನಾನು 10,000 ರೂಪಾಯಿ ಲಂಚ ಕೊಡ್ಬೇಕಾದ್ರೆ ನಾನು ಲಂಚ ಕೊಡಲ್ಲ ಅಂತ ಹೇಳ್ಬಿಟ್ಟು ಕೂತ್ಕೋ. ಅಲ್ಲ, ನಾನು ಲಂಚನ ನಾನು ಹಾಲ ಕರಿಬೋದು, ಇಲ್ಲ ತೋಟನ ಮಾಡ್ಬೋದು, ಎಲ್ಲ ಮಾಡ್ಬೋದು. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾನೆ ನಿನ್ ಕೊಡೋದು, ನಾನು ಕೊಡಲ್ಲ ಅಂತ ಹೇಳ್ಬೋದಲ್ಲ. ಇದಕ್ಕೆ ವ್ಯವಸ್ಥೆ ಹೆಂಗಿದೆ? ವ್ಯವಸ್ಥೆ ಹಿಂದೆ ರಹಸ್ಯ ಏನು? ರಾಜಕಾರಣ ಇವತ್ತು ನಂಗ್ಲಿ ಸ್ಟೇಷನ್ ಅಲ್ಲಿ ಒಂದು ಪ್ರಕರಣ ಆಯ್ತು, ಲೋಕಾಯುಕ್ತ ಬಲೆಗೆ ಬಿದ್ರು. ಆ ನಂಗ್ಲಿ ಸ್ಟೇಷನ್ ಮತ್ತೆ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಹೋಗ್ಬೇಕಾದ್ರೆ 10-15 ಲಕ್ಷ ರೂಪಾಯಿ ಯಾರು ಕೊಡ್ಬೇಕಲ್ಲಿ? ಯಾರಿಗೋ ಗೃಹ ಮಂತ್ರಿಗೆ ಕೊಡ್ಬೇಕಾ, ಉಸ್ತುವಾರಿ ಸಚಿವರು ಕೊಡ್ಬೇಕಾ, ಸಲಹೆ ಶಾಸಕ ಕೊಡ್ಬೇಕಾ? ಅದನ್ನ ನಾವು ಅವಲೋಕನ ಮಾಡ್ಕೋಬೇಕಲ್ಲ. ನಾನು ಲಂಚ ಕೊಟ್ಟು ಬಂದು ನಾನು ಭ್ರಷ್ಟಾಚಾರ ಆಗ್ತಾ ಇದ್ದೀನಿ ಅಷ್ಟೇ ಬಿಟ್ಟು ಈ ವ್ಯವಸ್ಥೆ ಇಲ್ಲ, ವ್ಯವಸ್ಥೆ ಸರಿಯಾಗ್ತಾ ಇಲ್ಲಲ್ಲ. ವ್ಯವಸ್ಥೆ ನಾವು ಹದಗೆಡಿಸ್ತಾ ಇದೀವಿ. ವ್ಯವಸ್ಥೆ ಸರಿಪಡಿಸುವ ಜವಾಬ್ದಾರಿ ನಾಗರಿಕರು ಪ್ರಾಮಾಣಿಕವಾದಂತ ನಮ್ಮ ಮೇಲೆ ಇದೆ ಹೊರತುನು ಅಲ್ಲಿ ಅಧಿಕಾರಿಗಳ ಮೇಲೆ ಇದ್ರ ಮೇಲೆ ಇಲ್ಲ. ರೈಡ್ ಮಾಡ್ತಾನೆ ಏನಾಗಲ್ಲ. ನಿನ್ನೆ ನಮ್ಮ ಕೋಲಾರ ಲೋಕಾಯುಕ್ತ SP ಧನಂಜಯ ಬಗ್ಗೆ ಒಬ್ಬ ನಮ್ಮ ಸಾಮಾಜಿಕ ಹೋರಾಟಗಾರರು ಇದ್ ಮಾಡಿದ್ರು, ಕೋಟ್ಯಾಂತರ ರೂಪಾಯಿ ಆಸ್ತಿ ಅಂತ. ಎಲ್ಲಿ ಬಂತು? ಎಲ್ಲಿ ಬಂತು? ಈಗ ನಾವ್ ಯಾರನ್ನ ಇದ್ ಮಾಡಿದ್ರೆ ಫೋನ್ ಟ್ರಾಪ್ ಮಾಡ್ತಿರಲ್ಲ, ಅಧಿಕಾರಿಗಳನ್ನ ಯಾಕೆ ಟ್ರಾಪ್ ಮಾಡಬಾರ್ದು? ಲೋಕಾಯುಕ್ತರನ್ನ ಯಾಕೆ ಟ್ರಾಪ್ ಮಾಡಬಾರ್ದು? ಅವ್ರಿಗೊಂದು ನ್ಯಾಯ, ನಮ್ಗೊಂದು ನ್ಯಾಯನಾ? ಅದಕ್ಕೆ ಹೇಳ್ತಾ ಇರೋದು, ಇವತ್ತು ಹೈಕೋರ್ಟ್ ಇಲ್ಲ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರನ್ನು ಒಂದು ನೇಮಕ ಮಾಡಿ ಈ ಒಂದು ಲೋಕಾಯುಕ್ತದಲ್ಲಿ ನಡೀತಿರುವ ಭ್ರಷ್ಟಾಚಾರ ಮೊದಲು ಕಡಿವಾಣ ಹಾಕ್ಲಿ. ಆಡಳಿತ ಮಟ್ಟಕ್ಕೆ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಲಂಚ ಮುಕ್ತ, ಭ್ರಷ್ಟಾಚಾರ ಮುಕ್ತ, ಪ್ರಾಮಾಣಿಕ ಸೇವೆ ಜನಸಾಮಾನ್ಯ ಸರಿ. ಸಮಾಜದಲ್ಲಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಎರಡು ಇದ್ದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ. ಅಲ್ಲಲ್ಲ, ನೀವ್ ಹೇಳ್ತಾರೋ 100%. ಇವತ್ತು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಒಂದೇ ನಾಣ್ಯದ ಎರಡು ಮುಖಗಳು. ಅವು ಒಂದೇ ನಾಣ್ಯದ ಎರಡು ಭ್ರಷ್ಟಾಚಾರ ಮುಖಗಳು. ನಾನು 50 ಕೋಟಿ ಹಾಕಿದ್ದೀನಿ ಅಂತೇಳಿ ಚುನಾವಣೆಗೆ 50 ಕೋಟಿ ಬರಬೇಕು. ಅಲ್ಲ, 50 ಎಕರೆ ಗೋಮಾಳ ಇದೆ ನನ್ಗೆ ಮಾಡ್ಕೊಡು ಅಂತ ಹೇಳ್ತಾರೆ. ಮಾಡ್ಕೊಡಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಒತ್ತಡ ಹಾಕ್ತಾರೆ. ಅಲ್ಲ, ರಾಜಾರೋಷವಾಗಿ ಅಧಿಕಾರಿಗಳ ಮೇಲೆ ಆರೋಪ ಮಾಡೋದು ಬೇರೆ. ಜನಸಾಮಾನ್ಯರು ಯಾಕೆ ಕೆಲಸ ಮಾಡ್ತಾ ಇಲ್ಲ? ಜನಸಾಮಾನ್ಯರು ಯಾಕೆ ಕೆಲಸ ಮಾಡ್ತಾ ಇಲ್ಲ? ಇವತ್ತು ಜಿಲ್ಲಾದ್ಯಂತ ಸಡಗರ ಸಂಭ್ರಮದಿಂದ ಜನ್ಮದಿನಾಚರಣೆ ಆಚರಣೆ ಮಾಡ್ಕೊಂತಾರಲ್ಲ. ಇವತ್ತು ಬಡವರ ಮಕ್ಕಳು, ಏನ್ ಸಮಯ ಬಡವರ ಮಕ್ಕಳು ಆ ಇದಿದೆ ನೋಡಿ, ಶಾಲಾ ಕಾಲೇಜುಗಳು ಬಿದ್ದೋಗ್ತಾ ಇದೆ. ಅದ್ರ ಬಗ್ಗೆ ಯಾಕೆ ನೀವು ಧ್ವನಿ ಇರ್ತಾ ಇಲ್ಲ? ಇವತ್ತು ಈ ಕೋಲಾರ ಜಿಲ್ಲಾದ್ಯಂತ ಅಲ್ಲ, ಇಡೀ ರಾಜ್ಯಾದ್ಯಂತ ಎಲ್ಲಾ ಫ್ಲೆಕ್ಸ್ಗಳು ನೋಡಿ, ಯಾವ ರಾಜಕಾರಣಿ ನೋಡಿ ಫ್ಲೆಕ್ಸ್ಗಳು ಹಾಕಿರ್ತಾರೆ. ಸಾವಿರಾರು ಕೋಟ್ಯಾಂತರ ರೂಪಾಯಿ ಫ್ಲೆಕ್ಸ್ಗಳು ಹಾಕಿರ್ತಾರೆ. ಅದೇ ಕೋಟ್ಯಾಂತರ ರೂಪಾಯಿ ಫ್ಲೆಕ್ಸ್ಗಳು ನೀನು ಏನು ಹದಗೆಟ್ಟಿರುವ ಶಾಲೆಗಳನ್ನ, ಅಂಗನವಾಡಿಗೆ ಅಭಿವೃದ್ಧಿ ಮಾಡಿದ್ರೆ ನಿನ್ಗೆ ಮತ ಹಾಕಿದ್ರೆ ಮಕ್ಕಳು ಭವಿಷ್ಯ ರೂಪ ಮಾಡಲ್ವಾ? ಶಿಕ್ಷಣ ಸಿಕ್ಕಲ್ವಾ? ಯಾಕಾಗ್ಬಾರ್ದು? ಈಗ ನೀನ್ ಯಾರು ಅಂತೇಳಿ ನಿನ್ಗೆ ಗೊತ್ತು. ನೀನ್ ಸಮಾಜ ಸೇವೆ ಮಾಡಿದ್ರೆ 4 ಜನ ಗುರುಸ್ತಾರಲ್ಲ, ನೀನ್ ಫ್ಲೆಕ್ಸ್ ಅಲ್ಲಿ ಹಾಕ್ಬೇಕಾ? ಅಲ್ಲ, ಅದು ಅವ್ರ ವೈಯಕ್ತಿಕ, ನಾನು ಅದು ಹೇಳ್ತಾ ಇಲ್ಲ. ಸಮಾಜದಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿರೋರು ಅಭಿವೃದ್ಧಿ ಕಾರ್ಯಗಳಿಗೆ ಕೆಲಸ ಕೊಡ್ಬೇಕು. ನಾನು ವೈಟ್ ಬಟ್ಟೆ ಹಾಕೊಂಡ್ಬಂದಿದ್ದೀನಿ, ನನಗೆ ಚೇರ್ ಹಾಕಿ ಕೂಲ್ ಡ್ರಿಂಕ್ಸ್ ಕೊಡೋದಲ್ಲ. ಜನಸಾಮಾನ್ಯರು ಬರ್ತಾರೆ ನೋಡಿ, ಈ ತರ ಶರ್ಟು ಇದಾಕೊಂಡ್ ಬರ್ತಾರೆ ನೋಡಿ, ಅವ್ರಿಗೆ ಗೌರವ ಕೊಡ್ಬೇಕು. ಮೊದಲು ಮತ ಬಾಂಧವರಿಗೆ ಗೌರವ ಕೊಟ್ರೆ ನಿನ್ನ ವರ್ಚಸ್ ಮೇಲೆ ಇರ್ತದೆ. ನೀನು ಜನಪ್ರತಿನಿಧಿಗಳು ಸರಿ ಹೋದ್ರೆ ಅಧಿಕಾರಿಗಳು ಸರಿ ಹೋಗ್ತಾರೆ, ಅಧಿಕಾರಿಗಳು ಸರಿ ಹೋದ್ರೆ ಜನಸಾಮಾನ್ಯ ಕೆಲಸ ಆಗ್ತದೆ.